ಪೇಪರ್ನಾಗ ಹುಡುಗಿ ಹೆಸರು ಕವಿತಾ ಅಂತ ಬದಲಾಸ್ಯಾರ. ಕವಿತಾ ಯಾರಂತ ಗೊತ್ತೇನ? ನಿಮ್ಮ ಮಾಮ ಹೇಳಿದ ಕರೆನಾ? ಪೇಪರ್ನಾಗ ಬಂದಿದ್ದ ವಿಷಯ ನಿಂದ್ಯಾ? ತಲೆ ಎತ್ತು ಮಾತಾಡ ಮ್ಯಾಗೆ. ಕಣ್ಣು ಆ ಕಡೆ ಈ ಕಡೆ ಒಳ್ಳಿಸಿ ನೋಡ್ಬೇಡ. ಕಣ್ಣು ಗುಡ್ಡಿನೇ ಕಿತ್ತಾಕ್ಬಿಡ್ತೀನಿ ನಿಂದು. ಮಾತಾಡ. ಇಷ್ಟು ಹೊಯ್ಕೊಂಡ್ರು ಮಾತಾಡಲಾಗಲ್ಲ ನೋಡಿ. ಓದಾಕತ್ತ ಸಾಲಿ ಕಲಿಸಿದ್ರೆ ಅವ್ನ್ ನೋಡಿದೆ ಇವ್ನ್ ನೋಡಿದೆ ಬಸ್ನಲ್ಲಿ ಇದನ್ನೇ ಮಾಡ್ತೀಯ ನೀನು? ಯಾಕವ ಹಿಂಗ್ ಮಾಡ್ಕೊಂಬಂದೆ? ನಮ್ಮ ಅಂತಂದ್ ಗೊತ್ತಿಲ್ಲ ನಿನಗ? ಪ್ರಾಣಕ್ಕಿಂತ ಮಾನ ದೊಡ್ಡದು ಅಂತೇಳಿ ಬೆಳೆದಿದ್ದ ಅಂಶ ನಮ್ದು. ನಿನ್ನೆ ಹಚ್ಕೊಂಡ್ ಕೂತಿಲ್ಲ ಈ ಹುಡುಗ. ಅಟ್ಟ ಅವಸರ ಇದ್ರೆ ಮದುವೆ ಮಾಡಿ ಕೊಡ್ತಿದ್ದಿಲ್ಲ ನಿನ್ನೆ. ಬಿಡಲೆ ಮಕ್ಳನ್ನ ತಪ್ಪು ಮಾಡಿದೆ ನಾವಿಲ್ಲ ಇಲ್ಲಿ ಇರೋದು ಹೇಳಕ ಬಾ. ಬರೇದಿ ವಿಷಯಕ್ಕೆ ಬಂದ್ರೆ ಸಾಯ್ ಬೆಳೆಯಕ್ಕೂ ಅನ್ಸಂಗಿಲ್ಲ. ಯಾಕವ ಹಿಂಗ್ ಮಾಡ್ಕೊಂಡ್ಬಿಟ್ಟೆ? ನಿಮ್ಮ ಅಪ್ಪನ ಬಗ್ಗೆ ಗೊತ್ತಿಲ್ಲ ನಿನಗ? ಜವರೇಗೌಡ ಊರಿಗೆ ಬುದ್ಧಿ ಹೇಳವ್ ನೀನು. ನಾನ್ ನಿನ್ನ ಬುದ್ಧಿ ಹೇಳ್ಬೇಕನ್ಲೇ? ನಿನ್ನ ಮಗಳು ಮಾಡಿದ್ದು ಹೊಡೆದು ಬಡದು ಹೇಳುವಂತ ವಿಷಯ ಅಲ್ಲ ಅದು. ಲವ್ ಮುಂಜಾನೆದ್ದು ಟಿವಿಯಾಗ ಪೇಪರ್ನಾಗ ನೋಡಿ ಇಲ್ಲ? ಇಬ್ರು ಕೂಡಿ ಹೋಗಿ ನ್ಯೂಸ್ ಚಾನಲ್ನಾಗ ಕೂತ್ರೆ ಏನ್ ಮಾಡವ್ ನೀನ್? ಅವಾಗ ಮನಿ ಮರ್ಯಾದೆ ಹೋಗ್ತತಿ. ಇದು ಗಂಡಸರು ಮಾಡೋ ಕೆಲಸ ಅಲ್ಲಲ್ಲಿ. ಮನಿ ಹೆಣ್ಮಕ್ಳಿಗೆ ಹಚ್ಚು. ಹೆಣ್ಮಕ್ಳು ಮನಸ್ಸು ಮಾಡಿದ್ರ ಹುಲಿನ ಇಲಿ ಮಾಡ್ತಾರ, ಇಲ್ಲಿನ ಹುಲಿ ಮಾಡ್ತಾರ. ಈ ಕೆಲಸ ಮನಿ ಹೆಣ್ಮಕ್ಳಿಗೆ ಬಿಟ್ಬಿಡು. ಏನ ನೀ ಟೆನ್ಷನ್ ಮಾಡ್ಕೋಬೇಡ. ಮನಿ ಹೆಣ್ಮಕ್ಳೆಲ್ಲ ಮಾಡ್ತಾರ ಅವ್ರು. ಹಳೆ ಅಂದ್ರೆ ನಾವು ದೊಡ್ಡ ಮನೆ ತಂದವರು. ಮಾತು ಕೊಟ್ಟಿವಿ ಅಂದ್ರೆ ಮುಗಿದೋಯ್ತು. ಹೊಲ ಹೋಲಿ ಮನಿ ಹೋಲಿ ಮಾತು ನಡೆಸ್ಕೊಡ್ತೇವಿ. ನೀವು ಆರಾಮಾಗಿ ಹೋಗಿ ಬರ್ರಿ. ಇದ್ಯಾಕೆ ಕೊಲೆ ಜಗ್ಗ ಮಾರಿ ಒಳ್ಳೆಣ್ಣೆ ಕೊಡ್ದಂಗೆ ಮಾಡಿಯಲ್ಲ? ಯಾಕೆ ಕಾವೇರಿ ಮ್ಯಾಗ ಸಿಟ್ಟೇನ? ಕಾವೇರಿ ಮ್ಯಾಗ ಸಿಟ್ಟಿಲ್ಲಣ್ಣ. ಅದೇ ಅವ್ರು ಲವ್ ಮಾಡ್ತಾರ ಹುಡುಗ ರಾಜಸಿಂಹ ಅಂತೇಳಿ ಪೇಪರ್ನಲ್ಲಿ ಬಂದಿತ್ತಲ್ಲ. ಅವನು ನಾನು ಕಾಲೇಜಲ್ಲಿ ಒಟ್ಟಿಗೆ ಓದಿದ್ವಿ. ಮಗ ಮಚ್ಚಿ ದೋಸ್ತಿ ಅನ್ಕೊಂಡ್ ಕೇಸಿನ ಜೊತೆಲಿದ್ದವನಿಗೆ ಹಾಕ್ಬಿಟ್ಟ. ಬಿಡಲ್ಲ, ಯಾಕೆ ತಲೆ ಕೆಡ್ಸುತ್ತಿ? ದೊಡ್ಡವ್ರು ಮಾತು ಕೊಟ್ಟಾರಲ್ಲ, ಅವರೆಲ್ಲ ನಡೆಸ್ಕೊಡ್ತಾರ. ನೀನು ತಲೆ ಕೆಡ್ಸೋಬೇಡ, ಆರಾಮಾಗಿರು. ಕಟ್ಟಿ ಕೂತಾಳ. ಏನ್ ಮಗಳ ನಿನ್ ಕತಿ? ಅಯ್ಯಯ್ಯೋ, ಕಣ್ಣೆಲ್ಲ ಒಳಗೆ ಹೋಗ್ಯಾವು. ಕಣ್ ಸುತ್ತೆಲ್ಲ ಕಪ್ಪಾಗೈತಿ. ಏನ್ ಮಗಳ ನಿನ್ ಚಿಂತಿ? ಏನಿಲ್ಲ ಬಿಡ ಕಾಕು. ಈ ಕಾಕು ಮುಂದೆ ಎಲ್ಲ ಹೇಳ್ಕೊತಿದ್ದಿ. ಈ ಒಂದ್ ವಿಷಯ ಯಾಕೆ ಮುಚ್ಚಿಟ್ಟಿ? ಇದು ಕಸ ಗುಡ್ಸೋದೆಲ್ಲ ಅರ್ಧಕ್ಕೆ ಬಿಟ್ಟಿ. ಅದ್ ಹೋಗ್ಲಿ ಬಿಡು. ಹುಡ್ಗ ಹೆಂಗದಾನ? ಕಲರ, ಹೈಟ, ವೇಟ ಎಲ್ಲ ಬರೋಬ್ಬರಿ ಅದಾನ? ಸುಮ್ಮನಿರು ಕಾಕು, ಕೆದಕ್ ಬೇಡ. ಹಂಗಲ್ಲ, ನೀನೇ ಕನಸು ಕಾಣ್ತಿದ್ಲ ನನ್ನ ಹುಡುಗ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ. ಅದಕ್ಕೆ ಕೇಳಿದೆ. ನೋಡ್ ಮಗಳ, ಇಷ್ಟಪಟ್ಟವನ್ನ ಮದ್ವೆ ಆದ್ರ ಲೈಫ್ ಚಲೋ ಇರ್ತೈತಿ ಅಂತ ಅನ್ನಿಸ್ತೈತಿ. ಆದ್ರ ಅದು ನಮ್ಮ ಕೈಯಾಗೈತಿ. ಇಷ್ಟಪಟ್ಟವನ್ನ ಮದ್ವೆ ಆಗ್ಬೇಕಂತ ಹೆಣ್ಮಕ್ಳು ಹಠ ಹಿಡಿದು ಕೂತಿದ್ರ ಮುಕ್ಕಾಲ್ ಭಾಗ ಹೆಣ್ಮಕ್ಳಿಗೆ ಮದ್ವೆನೇ ಆಗ್ತಿರ್ಲಿಲ್ಲ. ನನ್ಗ್ಯಾಕೆ ಹಂಗೆ ನೋಡ್ತೀಯ? ಮದ್ವೆಗೆ ಮುಂಚೆ ನನ್ಗೆ ಯಾರ ಇದ್ರತನ? ನನಗಷ್ಟೇ ಅಲ್ಲ, ಎಲ್ರಿಗೂ ಒಬ್ಬ ಇದ್ದೇ ಇರ್ತಾನ. ಕೆಲವೊಬ್ರು ಹೇಳ್ಕೊತಾರ, ಕೆಲವೊಬ್ರು ಹೇಳ್ಕೊಳಾರ್ದೆ ಮನಸ್ಸಿನಾಗ ಮನಿ ಕಟ್ಟಿ ಇಟ್ಕೋತಾರ. ನಾನು ಲವ್ ಮಾಡಿದ್ದೆ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ, ಸೆಕೆಂಡ್ PUC. ಕುಂತ್ರು ನಿಂತ್ರು ಅವನ್ನ ಬೇಕನ್ನಿಸ್ತಿತ್ತು. ಗೋಳ್ ಗೊಮ್ಮಟ್ ಗಾಡಿಗೆ ಗೊತ್ತು ನಮ್ಮ ಲವ್ ಸ್ಟೋರಿ. ಆದ್ರೆ ಮನೆಗೆ ಗೊತ್ತಾಯ್ತು, ದೊಡ್ಡ ಜಗಳ. ಒಂದೇ ಸಮ ಹಠ, ಮದುವೆ ಮಾಡಿ ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ ಅಂತ. ಆಮೇಲೆ ನಾನು ಸೇರಿ ಒಂದು ನಿರ್ಧಾರಕ್ಕೆ ಬಂದ್ವಿ, ಮದುವೆ ಆಗುನಂತ. ಅವನ ಮನ್ಯಾಗ ನೋಡಿದ್ದ ನಾವ, ನಮ್ಮ ಮನ್ಯಾಗ ನೋಡಿದ್ದನ್ನ. ಆವಾಗ ಸಿಕ್ಕವ ನಿಮ್ಮ ಕಾಕ ಹುಚ್ಚಿಗೆಂಡಿ. ಕಣ್ಣು ಮುಚ್ಚಿ ತೆಗಿದ್ರಾಗ 3 ಮಕ್ಕಳದು. ಕಷ್ಟ ಬಂದಾಗ ಈಗೂ ಅನಿಸ್ತೈತಿ, ಇಷ್ಟಪಟ್ಟವನ್ನ ಮದುವೆ ಆಗ್ಬೇಕಾಗಿತ್ತು ಅಂತ. ಅದೇ ಸುಖದಾಗ ಕಟ್ಕೊಂಡಿರೋನೇ ಕರೆಕ್ಟ್ ಅನಿಸ್ತೈತಿ. ಕಾವೇರಿ ಯಾವುದು ದೋಸ್ತ, ಏನು ತೊಂದರೆ ಆಗಿಲ್ಲಲ್ಲ? ಅನ್ಭವಿಸೋದಲ್ಲ, ಒಳಗೆ ಅನ್ಭವಿಸ್ಬಿಟ್ಟೆ. ಪಶ್ಚಾತ್ತಾಪ ಪಡೋದೇನು ಬೇಡ. ಅಪ್ಪ ಬಂದಿಲ್ಲ? ಲಾರಿ ಬೆಟ್ಟ ಆಗ್ಬರ್ತಾನಂತ ಯಾರು. ಸರಿ ಬರ್ರಿ.
ದೋಸ್ತ ಒಳಗಿದ್ದ ನನಗೂ ನೋಡಕ್ಕೆ ಬರೋದು ಆಗಲಿಲ್ಲ. ಇಲ್ಲ ನಾನು ಆ್ಯಕ್ಚುಲಿ ಬಂದ ತಕ್ಷಣ ನೀನು ಹೆಣ್ಣದ ಮಾರು ನೋಡ್ಬೇಕಂತ ಮಾಡಿದ್ದೆ, ಬೇಕಂತ ಆಗಿದ್ದಲ್ಲ ಅಲ್ಲೇ ಅದು ಆ ವಿಷಯ ಬಿಟ್ಟಾಕ ಮಗ. ಅದಲ್ಲ ಚಿಕ್ಕ ಗಾಡಿ ಬಾರ ಅಂಗಡಿ ಕಡೆ ತಿರುಗಿಸೋ. ಇವತ್ತು ನಂದೇ ಪಾಲ್ಟಿ ದೋಸ್ತ ರಿಲೀಸ್ ಆಗ ಖುಷಿಗೆ. ಹಂಗೆ ಬ್ಯಾಡ್ಲಿ ಸುಮ್ಮನೆ ಯಾಕೆ ಬಿಟ್ಟಾಕ ಮಗ ಹಬ್ಬನಿ. ಅಲ್ಲ ನೀ ಕುಡಿದ್ರೆ ಏನು ಮಾತಾಡ್ತೀವಿ ಗೊತ್ತಾಗ. ಯಾ ಗಾಡಿ ಮ್ಯಾಗ ನೀ ಹಬ್ಬ ದೋಸ್ತ. ಬ್ಯಾಡ ಒಲೆ ನೀ ಕುಡಿದ್ರೆ ಮಾತೇ ಕೇಳಂಗಿಲ್ಲ. ಮಕ್ಳಿಗೆ ಏನಾರ ಮಾತಾಡ್ಕೊಂಡಿರ್ತದೆ ಹಬ್ಬ ಚಿಕ್ಕ. ದೋಸ್ತ ಕುಡಿದ್ ಬ್ಯಾಡ, ನೀ ಕುಡಿದ್ರೆ ಸುಮ್ಮನೆ ತಲೆಯಾಗ ಸಾಮಾನು ಆಗ್ತಾನ. ಕಂಟ್ರಿ ಕುಮಾರ ಬ್ಯಾಡ ಬಿಡು. ಏಯ್ ಕುಡಿಯೋ ದೋಸ್ತ. ಕುಮಾರ ಓ 2 ಬೀರ್ ತೊಂಬರಿ. ನೀನು ಹೆಂಗೆ ಅರ್ಥ ಮಾಡಿಸಿದ್ರೆ ತಿಳಿಯಲ್ಲ ನನಗೆ. ಹೋಲ್ ಬಿಡು ದೋಸ್ತ, ನಾ ಮರ್ತು ಬಿಟ್ಟೇನೆ. ಆದರೂ ನಾನು ಒಂದು ಮಾತು ಹೇಳಿದ್ರೆ ತಲೆ ಮ್ಯಾಗ ಒದ್ದಿಗಿಸಿನ ಬುದ್ಧಿ ಮಾತು ಹೇಳ್ತಿದ್ದೆ. ಅವನು ಸಾಯ್ತಿದ್ದಲ್ಲ, ನಿನ್ನ ಮ್ಯಾಗೂ ಕೇಸ್ ಆಗ್ತಿದ್ದಿಲ್ಲ. ಆದರೂ ತಪ್ಪು ಮಾಡಿದ್ದು. ಹಂಗೆ ನೋಡಿದ್ರೆ ಅವನದೇ ತಪ್ಪು. ಇಬ್ಬರು ಲವ್ ಮಾಡ್ತಾರಂದ್ರೆ ಸೆಂಟರ್ ಯಾಕೆ ಕಡ್ಡಿ ಅಳಿಗಾಡ್ಸ್ಬೇಕು, ಮುಚ್ಕೊಂಡಿರ್ಬೇಕಿತ್ತು. ನಿನ್ನ ಜಾಗದಾಗ ನಾ ಇದ್ರೂ ಅದೇ ಮಾಡ್ತಿದ್ದೆ. ಎಷ್ಟು ಅರ್ಥ ಮಾಡ್ಕೊಲಿಕ್ಕೆ ಅಂದ್ರೆ ಅವ ಎಂಥ ದೋಸ್ತು. ಕುಡಿ ಮಗ, ಮತ್ತೇನು ಚಿಂತೆ ಮಾಡಾಕತ್ತೆ ದೋಸ್ತ, ಕುಡಿ ಮಗ. ಹೊರಗಡೆ ಬಂದು ನನ್ನ ಬಗ್ಗೆ ಏನು ಬೇಕಾದ್ರೆ ಮಾತಾಡಲಿ, ಮಾತಾಡಿ ಕೇಳಿಸೋಂಗಿಲ್ಲ. ಆದ್ರೆ ನಮ್ಮ ಮನೆಯಾಗಿದ್ದಾನೆ ಹೆಂಗೆ ತೋತಾರ ಅನ್ನೋದೇ ನನಗೆ ಚಿಂತಿತ್ತು. ಆದ್ರೆ ತಪ್ಪು ಮಾಡಿದ್ದು ದೋಸ್ತಾನಿ. ನನಗೆ ಒಂದು ಮಾತು ಹೇಳಿದ್ರೆ ತಲೆ ಮೇಲೆ ಹೊಡೆದ ಕಿಸಿನ ಬುದ್ಧಿ ಮಾತು ಹೇಳ್ತಿದ್ದೆ ನಾನು. ಆದ್ರೆ ತಪ್ಪು ಮಾಡಿದ ದೋಸ್ತನಿ. ನನಗೆ ಒಂದು ಮಾತು ಹೇಳಿದ್ರೆ ಒದ್ದ ಕಿಸಿನ ಬುದ್ಧಿ ಮಾತು ಹೇಳ್ತಿದ್ದಾನು. ಆದ್ರೆ ತಪ್ಪು ಮಾಡಿದ ದೋಸ್ತನಿ. ಗಪ್ 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 ಗಪ್. ಆದ್ರೆ ತಪ್ಪು ಮಾಡಿದ ದೋಸ್ತನಿ. ಒಂದು ಮಾತು ನನಗೆ ಹೇಳಿದ್ರೆ ತಲೆ ಮೇಲೆ ಹೊಡೆದ ಕಿಸಿನ ಬುದ್ಧಿ ಮಾತು ಹೇಳ್ತಿದ್ದಾನು. ಗಪ್ ಗಪ್. ನನದಲ್ಲಿ ಕುಡಿದ್ರೆ ತಲೆಯಾಗ ಸಾಮಾನು ಆಗ್ತಾನಂತೇಳಿ. ಆದ್ರೆ ತಪ್ಪು ಮಾಡಿದ ದೋಸ್ತಾನೆ. ಆದ್ರೆ ತಪ್ಪು ಮಾಡಿದ ದೋಸ್ತನಿ. ಒಂದು ಮಾತು ನನಗೆ ಹೇಳಿದ್ರೆ ತಲೆ ಮೇಲೆ ಹೊಡೆದ ಬುದ್ಧಿ ಮಾತು ಹೇಳ್ತಿದ್ದಾನೆ. ಗಪ್ ಹೊರಬೇಡ. ಸುಂದರ ಹೋದ. ಆದ್ರೆ ತಪ್ಪು ಮಾಡಿದ ದೋಸ್ತನಿ. ನನಗೆ ಒಂದು ಮಾತು ಹೇಳಿದ್ರೆ ತಲೆ ಮೇಲೆ ಹೊಡೆದ ಬುದ್ಧಿ ಮಾತು ಹೇಳ್ತಿದ್ದಾನೆ. ಆದ್ರೆ ದೋಸ್ತ ತಪ್ಪು ಮಾಡಿದ್ದೇನೆ. ಒಂದು ಮಾತು ನಾ ಹೇಳಿದೆ ಅಲ್ಲಿ ಕುಡಿದ್ರೆ ತಲೆಗೆ ಸಾಮಾನು ಆಗ್ತಾನಂತೇಳಿ. ಸುಂದರ ರಾಜಾ ಮಗನ, ಯಾಕೋ ಮಗನ ಹಿಂಗ್ಯಾಕೆ ಮಾಡ್ಕೊಂಡ್ಯೋ? ಏನಾಯ್ತು ಮಗ, ಯಾಕೆ ಹೀಗೆ ಮಾಡ್ಕೊಂಡು? ಏನು ಬಿಡಬೇ, ನಿಮ್ಮಪ್ಪ ಕೋರ್ಟು ಕಚೇರಿ ಅಂತ ಅದ್ ನೋಡಿ ನನಗೆ ಭಾಳ ಬೇಜಾರಾಗ್ತಿತ್ತಪ್ಪ. ಈಗ ನಾ ಬಂದಿಲ್ಲ, ಎಲ್ಲ ಸರಿ ಆಗ್ತದೆ ಬಿಡು. ರಾಜಶಿವ, ಯಾರು ನೀನು ಜೈಲಿಗೆ ಹಾಕಿದವ್ರು? ಸ್ವಲ್ಪ ತೋರಿಸವನ್ನ. ರಾಜಶಿವನನ್ನ ಜೈಲಿಗೆ ಹಾಕೋ ಬೋನ್ ಐತೇನೋ ಬಿಜಾಪುರದಾಗ? ನಾವು ಬಂದೂಕ ಹಿಡ್ಕೊಂಡು ಬೇಟೆ ಆಡು ವಂಶದವ್ರು. ನಮಗೆ ಯಾರೋ ನ್ಯಾಯ ಹೇಳೋರದಾರ? ಕಂಬಿಕಿತ್ತು ಆಚೆ ಬರ್ಬೇಕಿತ್ತಿಲ್ಲ ನೀನು. ಏ ಹುಚ್ಕಂಡಿ, ನೀನು ಹಿಂಗೆ ಕಟ್ಟಿದ್ಕೆ ಜೈಲಿಗೆ ಹೋಗಿ ಹೊರಗೆ ಬಂದ ಈಗ ಹಿಂಗೆ ಆಯ್ತಿಲ್ಲ. ನಡಿ, ನಿನಗೆ ಮಗ ಹಿಡ್ದದಾನ. ಮಗ ಈಗ ಬಂದಾನ ಜೈಲಿಂದ. ಹುಣ್ಣು ತಿನ್ನ ವಿಚಾರ ಮಾಡಿದ್ರೆ ಏನಿಲ್ಲ, ಯಾವುದು ಹೇಳಂಗಿಲ್ಲ ಕೇಳಂಗಿಲ್ಲ. ಹೊರಗೆ ಹೋಗಿ ಜಾಗ ಮಾಡ್ಸೋಂಗ. ಯಾಕೆಲ್ಲ ಕೈ ನಡ್ಗಾತ? ಅವೇನು ರೋಲ್ ಕಾಲ ಎತ್ತಕ್ಕೆ ಹೋಗಿ ಮರ್ಡರ್ ಮಾಡಿ ಬಂದಾನೇನು? ಇಂಥ ನನ್ನ ಮಕ್ಳು ಬಕೆಟ್ ಹಿಡಿದ್ರಿಂದಾನೆ ಮೀಸಿ ಚಿಗ್ಲಾರ ಹುಡುಗರೆಲ್ಲ ಕೈಯ ಲಾಂಗ ಮುಚ್ಚಿಡಂಗೆ ಆಗ್ಯದ. ಬಿಟ್ರೆ ನಂಗೆ ಕೈಯಾಗ ಸ್ಲೇಟ್ ಕೊಟ್ಟು ರಾಜ ಅಲಿಯಾಸ್ ಆಸಿಡ್ ರಾಜ ಮಾಡಂಗೆ ಕಾಣ್ತಾರ. ಆ ಕಡೆ ಈ ಕಡೆ ನೋಡಿ ಮಾತಾಡ ದೋಸ್ತ. ಮೊದಲೇ ಮಂದಿ ಸುಮಾರು. ಮೊದಲೇ ನಿಂಗೆ ದಿಮಾಗ್ ಜಾಸ್ತಿ ಅಂತಾರೆ. ಕಾಂಟ್ರವರ್ಸಿ ಮಾಡಿ ಕಾಲು ಎಳೆದು ಬಿಡ್ತಾರೆ. ಕಾಂಟ್ರವರ್ಸಿ ಮಾಡಿ ಕಾಲು ಎಳಿಬೇಕನ್ನೋರು ಸುಮ್ಮ ಇರ್ತಾರಲ್ಲೇ. ಮಾಡ್ಬೇಕನ್ನೋರು ಯಾವ್ದಾರ ಒಂದು ರೀಸನ್ ತಂದು ಮಾಡೇ ಮಾಡ್ತಾರೆ. ಕಾಂಟ್ರವರ್ಸಿ ಮಾಡಿ ಕಾಲು ಎಳೋರು ಯಾವತ್ತಿದ್ರು ಕಾಲು ಕೆಳಗಿರ್ತಾರೆ. ಪ್ರೀತಿ ಅಭಿಮಾನ ಇರೋರು ಹೃದಯದಾಗಿರ್ತಾರೆ. ನಮ್ಮ ಹುಡುಗಿ ಫೋನ್ ಸ್ವಿಚ್ ಆಫ್ ಬರತ್ತಲ್ಲಿ, ಫೋನ್ ಹೋಗಲ್ತು. ಏನರ ಪ್ರಾಬ್ಲಮ್ ಆಗಿರ್ಬೇಕು. ನಾಳೆ ಊರಿಗೆ ನೋಡ್ಕೊಂಬರ್ಬೋನು? ದೋಸ್ತ ಚಿಕ್ಕನ ಬರ್ತಾರೆ ಫೋನ್ ಮಾಡಿ ಕೇಳು. ಕೆಲಸಿದ್ರೆ ಅಲ್ಲೇ ಮತ್ತೆ ನೆಕ್ಸ್ಟ್ ಟೈಮ್ ಸಿಗುವ.
ಬೇಡ ಹಿಂದೆ ಯಾರು ನಮ್ಮನೆ ನೋಡತ್ತಾರ ನೋಡಿ ದೋಸ್ತ ನೀನು ಸೈಡ್ ಕಡೆ ನೋಡ್ಬೇಡ ನಮ್ಮನೆ ಬರಾಕತ್ತಾರ ರಾಜಸಿಂಹ ಅಂತ ದೊಡ್ಡ ಪಾಂಟ್ರ ಅಂತ ತೆಗೆದಿದ್ದೆ 4 ಜನ ಹುಡುಗರನ್ನ ಕಬ್ಬಿನ ಪಡೆದಾಗ ಡಾಕ್ ಕೊಡ್ದನು ಹೊರ ಬಾರಲೇ ಏ ರಾಜಸಿಂಹ ಬಾರಲೇ ನಮ್ಮ 3 ಹುಡುಗನ ಎತ್ತಿ ಬಿಟ್ಟು ದೊಡ್ಡ ಪಾಂಟ್ರ ಅನ್ಸಂದಿಲ್ಲ ಬಾರಲೇ ಹೊರಗ ರಾಜಸಿಂಹ 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 ಚಿಕ್ಕಣ್ಣದೇನಂತ ಬರೋದು ಏನಾಯ್ತು ದೋಸ್ತ ಏನಿಲ್ಲ ಒಂದು ಸಣ್ಣ ಕಿರಿಕ ಆಯ್ತಾಳೆ ಏನಿಲ್ಲ ಯಾರು ಹೇಳಿ ಯಾರಿಲ್ಲ ಓದ್ಬಿಡಲ್ಲ ಮಾರ ಅದೆಲ್ಲ ಮುಗಿಸ್ ಸುಂದರ ಹುಡುಗರ ಆಯ್ತು ಕಡ್ದೆ ಬಿಡ್ತೀನಳ ಏ ಬಾಲೆ ಇಲ್ಲಿ ಏಯ್ ಜೊತೆಗಿದ್ದ ದುಶ್ಮನ ಮಾಡ್ಕೊಳ್ಳೋದು ಕಾಮನ್ ಒಲೆ ಈಗ ನನಗೇನ್ರಾದ್ರೆ ನೀವು ಸುಮ್ ಬಿಟ್ಬಿಡ್ತೀರನ ಅವ್ರಿಗೆ ನೋವಾಗ್ಯದ ಅದಕ್ಕೆ ನಮ್ಮಂಗೆ ಅವರು ಒಲೆ ಜೀವ ಕಳ್ಕೊಂಡಿರೋದು ಅವ್ರಿಗೆ ತ್ರಾಸ ಆಗಿರ್ತದ ಬಾಕ್ ಕುಂದ್ರು ಅವ್ರ ಊರ ಕಡೆ ಹೋದ್ರೆ ಅವ್ರಿಗೆ ಹೇಳು 4-5 ಮಂದಿ ಸೇರಿಬಿಟ್ರೆ ರಾಜಸಿಂಹನ ಎತ್ಬಿಡೋಕ್ಕಾಗಲ್ಲ ಎಷ್ಟೇ ಜನ ಬಂದರು ಆ ಕಡೆ ನಿಲ್ಲೇಬೇಕಂತ ನಿಂತ್ಕೊಂಡ್ರೆ ಅವ್ನ ಮುಂದೆ ಯಾರು ನಿಲ್ಲಕ್ಕಾಗತ್ತೇನ ಡಿಚ್ಚಿ ಗುಣ್ಣ ಅಂತ ಹಾಕೊಂಡು ಕೊಡ್ತಾ ಇರ್ತಾನೆ ಅಷ್ಟೇ ಏನು ಅವ್ರ ಕಡೆ ನ್ಯಾಯ ಆಯ್ತು ಸುಮ್ಮನೆ ಬಿಟ್ಟು ಕಳ್ಸ್ಯಾನ ಇಲ್ಲಾಂದ್ರೆ ಎಷ್ಟೊತ್ತಿ ಅವ್ರ ಊರಿಗೆ 3-4 ಆಂಬುಲೆನ್ಸ್ ಹೋಗಿರ್ತಿದ್ದು ಅದು ಕಾಲೇಜ್ಗೆ ಹೋಗಿ ಹಾಲ್ ಟಿಕೆಟ್ ತೊಗೊಂಬರ್ತೀನಿ ಪರೀಕ್ಷೆಗಂತೂ ಹೋಗೋದಾಗಲಿಲ್ಲ ಹಾಲ್ ಟಿಕೆಟ್ ತೊಗೊಂಬಂದು ಎಕ್ಸಾಮ್ ಆರು ಬರೀತೀನಿ ರೀ ನನ್ನ ಮಾತಿಗೆ ಬೆಲೆ ಕೊಟ್ಟು ಮದುವೆಗೆ ಒಪ್ಕೊಂಡಿ ಏನ
ಈಗ ನಾನು ನಿನ್ನ ಮಾತಿ ಬೆಲೆ ಕೊಟ್ಟು ಹಾಲ್ ಟಿಕೆಟ್ ತರಕ್ಕೆ ಕಳಿಸ್ತೀನಿ. ಹೋಗಿ ಹಾಲ್ ಟಿಕೆಟ್ ತೊಂಬ, ಪರೀಕ್ಷೆ ಬರೆಯೋದು ಬಿಡೋದು ಆಮೇಲೆ ಹೇಳ್ತೀನಿ ನಾನು ನಿನಗೆ. ಏನಮ್ಮ? ನಾ ಇಲ್ಲಿ ನೋಡ್ಬೇಕು, ನಿನ್ನ ಜೊತೆ ಮಾತಾಡ್ಬೇಕು ಸಹಾಯಕತ್ತೀನಿ. ನೀ ಮೊಬೈಲ್ ಸ್ವಿಚ್ ಆನ್ ಮಾಡ್ಕೊಂಡು ಏನು ಮಾಡ್ಬೇಕತ್ ಮಾಡಿ? ನಮ್ಮ ಮನ್ಯಾಗ ಲಗ್ನ ಫಿಕ್ಸ್ ಮಾಡ್ಯಾರ. ಲಗ್ನ ಮದುವೆ ಗಂಟೆ ಇಲ್ಲ ಯಾರು ಕೇಳಿ ಫಿಕ್ಸ್ ಮಾಡ್ತಾರ? ನೀ ಯಾವತ್ತು ಪ್ರಪೋಸ್ ಮಾಡಿದೆ ಅವತ್ತೇನ ಹೆಂಡ್ತಿ ಅದೇ ನಿಮ್ಮ ಅಪ್ಪಗೆ ಹೋಗಿ ಹೇಳು ಇವೆಲ್ಲ ರಾಶಿ ಹತ್ರ ನಡೆಯಲ್ಲ ಅಂತೇಳಿ. ಅಷ್ಟು ಮೀರಿ ಒತ್ತಾಯ ಮಾಡಿ ಮದುವೆ ಮಾಡಕ್ ಟ್ರೈ ಮಾಡಿದ್ರ ಊರು ಕೂಡ ಸುಟ್ಬಿಡ್ತೀನ. ಸುಮ್ನ ಕೂಗಾಡೋದ್ರಿಂದ ಏನ್ ಪ್ರಯೋಜನ ಇಲ್ಲ. ಅಲ್ಲಿ ನಮ್ಮನೆಗೆ ನನ್ನ ಇಷ್ಟದಾಗ ನಡಿಲಿಕ್ಕತ್ತಿಲ್ಲ. ಸೈಲೆಂಟ್ ಆಗಿ ಅದಿನಂತ ಎಲ್ಲದಕ್ಕೂ ಒಪ್ಕೊಂಡೇನಿ ಅಂತ ತಿಳ್ಕೊಂಡಾರ. ನೀ ಜೈಲ್ನಾಗ ಒಳಗದಿಯೋ ಹೊರಗದಿಯೋ ಒಂದು ಗೊತ್ತಿಲ್ಲ. ನಾ ಅಲ್ಲಿ ಏನಂತ ಹೋರಾಡ್ಲಿ? ನನ್ನ ಫೋನ್ ಸ್ವಿಚ್ ಆಫ್ ಮಾಡಿಸಿ ನಮ್ಮ ಮನ್ಯಾಗಿನವ್ರು ಎಲ್ಲರೂ ನನ್ನ ಬ್ರೈನ್ ವಾಶ್ ಮಾಡಕ್ ಟ್ರೈ ಮಾಡಿದ್ರು. ಆದ್ರ ಪ್ರೀತಿ ಹುಟ್ಟೋದು ಹೃದಯದಲ್ಲಿ ಅಂತ ಅವ್ರಿಗೆ ಗೊತ್ತಿಲ್ಲ. ಲವ್ ಅಂದ್ರೆ ಏನ್ ಬಟ್ಟೆ ಮೇಲೆ ಇರೋ ಕೊಳೆನ ಒಗದ ತಕ್ಷಣ ಹೋಗ್ಬಿಡಕ? ಲವ್ ಮಾಡಿದ್ಮೇಲೆ ಈ ತರ ಪ್ರಾಬ್ಲಮ್ ಎಲ್ಲ ಕಾಮನ್. ಹಂಗಂತಂದ್ ಹೇಳಿ ಬಿಟ್ಟು ಹೋಗಾಗ್ತದ? ಹಂಗೇನ್ರ ಬಿಟ್ಟು ಓಡೋದಾದ್ರ ಅದನ್ನ ಲವ್ ಅನ್ನಲ್ಲ, ತಿಂಡಿ ಅಂತಾರ. ನಾನು ಇನ್ಮೇಲೆ ಜೀವನ ಇಟ್ಕೊಂಡೇನಿ. ಮನ್ಯಾಗ ಒಪ್ಪಿಸಿ ಮದ್ವೆ ಆಗನಂದ್ರು ಸರಿ, ಆಗಲ್ಲ ಅಂದ್ರ ಮನೆ ಬಿಟ್ಟು ಬಾ ಅಂದ್ರು ಸರಿ, ನಾ ಎರಡಕ್ಕೂ ರೆಡಿ ಅದೇನಿ. ನಿರ್ಧಾರ ನಿನ್ ಕೈಯಾಗೈತಿ. ಸರಿ, ಬಸ್ ಬರೋ ಟೈಮ್ ಆಯ್ತು, ನಾ ಹೋಗ್ತೇನೆ. ಏಯ್ ಎದಕ್ಕೂ ಅನ್ಸ್ಬೇಡ, ಆರಾಮಾಗಿರು. ನನಗೆ ಯಾಕೆ ಅಂಜ್ಕಿ? ನಾ ಲವ್ ಮಾಡಿರೋದು ರಾಜಸಿಂಹನ. ಅವನಿಗಿದಲ್ಲ ಒಂದ್ ಮ್ಯಾಟ್ರ. ನೀನು ಹೊರಗೆ ಕಾಸು ಮಾಡಿಬಿಡ್ತೀನಿ. ಬಿಡ್ಲಿ ಕಾಲೇಜ್ಗೆ ಹೋಗಿ ಹಾಲ್ ಟಿಕೆಟ್ ತೊಂಬ ಅಂತ ಹೇಳಿದ್ರೆ ತೋರಿಸ್ಬಿಟ್ಟಿಲ್ಲ ಕಡಿಕು ನಿನ್ನ ನಾಯಿ ಬುದ್ಧಿನ. ಅದಕ್ಕೆ ಅಲ್ವಾ ಕಾಲೇಜ್ ಬಿಡಿಸಿ ನಿನ್ ಮನೆಗೆ ಇಟ್ಕೊಂಡಿದ್ದು. ಏಕ್ನೇ ನಿಮ್ ತಮ್ಮನ್ ಕರ್ಸ್ಬಿಡು. ಇನ್ನು 15 ದಿವಸ ಮದ್ವೆ ಮಾಡಿ ಮುಗಿಸ್ಬಿಡ್ಬೇಕಿಂದು. ಹಿಂಗೆ ಬಿಟ್ರಿಕಿ ಕೈ ಸಿಗ್ಲಾರ ಹೋಗ್ಬಿಡ್ತಾರ. ಇನ್ನು 15 ದಿವಸ ಮದ್ವೆ ಮಾಡಿ ಮುಗಿಸ್ಬಿಡ್ಮು. ಯಾರು ಬಂದು ಏನ್ ಕಿತ್ಕೋತಾರ ನೋಡ್ತೀನಿ. ನಮಸ್ಕಾರ. ನಮಸ್ಕಾರ. ನಾ ಯಾರಂತ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಕಾವೇರಿ ಲವ್ ಮಾಡ್ತಿರಲ್ಲ ಅವರಪ್ಪ. ಊರಿಗೆ ದೊಡ್ಡ ಮನುಷ್ಯ. ರಾಜಸಿಂಹ ವಂಶ ಅಂದ್ರೆ ದೊಡ್ಡ ಮರ್ಯಾದೆ. ಬನ್ನಿ ಕೂತ್ಕೊಳ್ಳಿ. ಒಂದು ವಿಷಯ ನೋಡಿ ಜವರೇಗೌಡ್ರೆ, ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ ನಾನು. ನನ್ನ ಮಗ ಮಾಡಿದ ತಪ್ಪತ್ತು ನನಗೆ ಗೊತ್ತದ. ಒಂದು ಹುಡುಗಿನ ಇಷ್ಟಪಟ್ಟನಪ್ಪ ಅಂದ್ರೆ ಬಂದು ನಮ್ಗೆ ಹೇಳ್ಬೇಕಾಗಿತ್ತು. ನಾನೇ ನಿಮ್ಮ ಮನೆಗೆ ಬಂದು ಹೆಣ್ಣು ಕೇಳ್ತಿದ್ದೆ ನಾನು. ನಂದು ಸ್ವಲ್ಪ ತಪ್ಪದು. ವಿಷಯ ಗೊತ್ತಾದ ಮ್ಯಾಗ ನಾ ಬಂದು ಹೆಣ್ಣು ಕೇಳಬೇಕಾಗಿತ್ತು ನಿಮಗೆ. ಆದ್ರೆ ಏನು ಮಾಡೋದು, ನನ್ನ ಮಗ ಜೈಲ್ನಾಗಿದ್ದನಲ್ಲ, ಆ ಬಿಡ್ಸ್ಕೊಂಬಿಟ್ಟು ಟೆನ್ಷನ್ದಾಗ ನಾ ಮರ್ತೇ ಬಿಟ್ಟೆ. ಅಟ್ಕೊಂಡೆ ನೀವು ದುಡುಕಿ ನಿರ್ಧಾರ ತೊಗೊಂಡೇ ಬಿಟ್ಟಿರಲ್ರಿ. ನೋಡಿ, ನನ್ನ ಹೆಂಡತಿ ತಮ್ಮನ ಜೋಡಿ ನನ್ನ ಮಗಳದು ಮದುವೆ ಫಿಕ್ಸ್ ಆಗೈತಿ. ಇನ್ನು 15 ದಿವಸನಾಗ ಲಗ್ನ ಇಟ್ಕೊಂಡೀನಿ. ಬಂದು ಅಕ್ಕಿ ಕಾಳಾಕಿ ಹೋಗಿ. ಬೇರೆ ಏನಾರ ಮಾತಾಡೋದು ವಿಷಯ ಇದ್ರೆ ಹೇಳಿ. ನೋಡ್ರಿ, ನೀವು ಹೇಳಿದ್ ಕೇಳ್ಕೊಂಡು ಹೋಗಕ್ಕ ನಾವು ನಡ್ಸತ್ತವ್ರಲ್ಲ. ನಿಮ್ಮೂರಲ್ಲಿ ನೀವು ಹೆಂಗೋ, ನಮ್ಮೂರಲ್ಲಿ ನಿಮ್ಗಿಂತ ಒಂದು ಕೈ ಜಾಸ್ತಿನೇ ನಾವು. ನಮ್ಮ ಬಗ್ಗೆ ಗೊತ್ತಿಲ್ಲಪ್ಪ ಅಂದ್ರೆ 4 ಮಂದಿ ಕೇಳಿ ತಿಳ್ಕೊರಿ. ನನ್ನ ಮಗ ನಿಮ್ಮ ಮಗಳನ್ನ ಇಷ್ಟಪಟ್ಟ ಅಂತೇಳಿ ಒಂದೇ ಕಾರಣಕ್ಕೆ ನಿಮ್ಮ ಹೊಸ ದಾಟಿಗೆ ಒಳಗೆ ಬಂದಿ. ನಾನು ಒಂಟಿಯಾಗಿ ನಿಮ್ಮ ಮುಂದೆ ಕುತ್ಕೊಂಡು ಮಾತಾಡಕತ್ತೀನಪ್ಪ ಅಂದ್ರೆ ನಿಮ್ಮ ಮಗಳನ್ನ ಹೊತ್ಕೊಂಡು ಹೋಗಿ ಮದುವೆ ಮಾಡೋದು ನನಗೆ ದೊಡ್ಡ ವಿಷಯ ಅಲ್ಲ. ಇವತ್ತು ನನ್ನ ಮಗ ನಿಮ್ಮ ಮಗಳನ್ನ ಇಷ್ಟಪಟ್ಟ ಅಂತೇಳಿ ಒಂದೇ ಕಾರಣಕ್ಕೆ ಕೊಲೆಗಾರ ಅಂತಕ್ಕಂಥ ಪಟ್ಟ ಕಟ್ಕೊಂಡು ಅಡ್ಡಾಕತ್ತಾನವ. ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ. ಲೋ ಮರಿ, ಅವ್ವ ಕಾವೇರಿ, ಒಂದು ಚಟ್ನಿ ತೊಂಬರವ. ತರ್ತೀನಿ. ಇದು ನಾನು ಹೆಂತ ಕೊಟ್ಟಿದ್ದು, ಒಯ್ದು ನಿಮ್ಮ ಮೊಂಕೆ ಕೊಡವ. ನಿಂದ್ರವ. ಇನ್ನು ಮುಂದೆ ಕಣ್ಣೀರು ಹಾಕ್ಬೇಡವ. ನೀ ನಮ್ಮ ಮನೆ ಸೊಸೆ ಅಂತೇಳಿ ನಿರ್ಧಾರ ಮಾಡಿಬಿಟ್ಟಿನಿ ನಾನು.